ಅಲ್ಲಮ್ಮ ತಗೋರಿ ನೀರು. ಸುಡ್ತದಮ್ಮ. ನಿಂದ್ರಮ್ಮ ಒಂದು ನಿಮಿಷ ನಾನು ಸ್ವಲ್ಪ ಕುಡಿತೀನಿ. ಹಾಯ್ ಎಲ್ಲರೂ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀರಿ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊರಿ. ಬೆಳಿಗ್ಗೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿರಿ, ಅಂದರೆ ಆಗಿಲ್ಲ. ಯಾಕೆಂದರೆ ನನ್ನ ಮಗಳಿಗೆ ಆಸ್ಪತ್ರೆಗೆ ಹೋಗೋ ಸಲುವಾಗಿ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದೀರಿ. ಇನ್ನು ತೋರಿಸ್ಕೊಂಬಂದ್ಮೇಲೂ ಮಾಡ್ಕೊಂಡು ಕೆಲಸ ಅಂದರೆ ಆಗಿಲ್ಲ ರೀ. ಮನೆಯಲ್ಲಿರಿ ಒಂದು ಪಾತ್ರೆ ಒಂದು ಬಟ್ಟೆ ಆದರೆ ಮನೇಲಿ ಎಲ್ಲ ಕೆಲಸ ಮುಗ್ದಂಗೆ. ಅವೆರಡು ಪೆಂಡಿಂಗ್ ಇದ್ದರೆ ಎಲ್ಲ ಕೆಲಸ ಹಂಗೆ ಪೆಂಡಿಂಗ್ ಇದ್ದಂಗೆ. ಮನೇಲಿ ಕೆಲಸ ಬೇಕಾದರೆ ಬಂದು ಮಾಡ್ಕೋಬೋದ್ರಿ. ಆದರೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಏನನ್ನ ಅಲ್ಲಿ ಕೆಲಸದ ಮೇಲೆ ಭಾಳ ಕೆಲಸ ಇದೆ ಅಂದಾಗ ನಾವು ಲೇಟಾಗಿ ಹೋಗ್ಬಿಟ್ಟಿವಿ ಅಂದರೆ ಮುಗೀತೀವಿ. ಇನ್ನು ಪ್ರತಿದಿನ ಹೋಗಿದ್ದೂ ವ್ಯರ್ಥ ಆಗ್ತೈತೆ. ಆಲ್ಮೋಸ್ಟ್ ನಾನು ಸ್ವಲ್ಪ ಲೇಟಾಗಿ ಕೆಲ್ಸಕ್ಕೆ ಹೋಗ್ತೀನಿ. ಇನ್ನು ಏನಾದರೂ ಕೆಲಸ ಇದೆ, ಏನನ್ನ ಯಾರಾದರೂ ಬರ್ತಾರೆ ಅಂದರೆ ಮಾತ್ರ ನಾನು ಜಲ್ದಿ ಹೋಗ್ತೀನಿ. ಇಲ್ಲ ಅಂತಂದರೆ ನಿಧಾನವಾಗಿ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಮಾಡಿಕೊಂಡು ಹೋಗ್ತೀನಿ ರೀ. ಯಾಕೆಂದರೆ ಚಿಕ್ಕ ಮಕ್ಕಳಿದಾರಲ್ರಿ, ಮನೇಲಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಕಷ್ಟ ಆಗ್ತೈತೆ. ಸ್ವಲ್ಪ ನಮ್ಮ ಕೆಲಸ ಮಾಡೋ ಕಡೆ ಅರ್ಥ ಮಾಡ್ಕೊತಾರೆ ರೀ ಹೇಳಿದರೆ. ಅದಕ್ಕೆ ಅವರು ಇನ್ನು ಅಷ್ಟೇ ಬಿಡ್ರಿ, ನಿನ್ನ ಕೆಲಸ ಮುಗಿಯೋರಿ, ನೀವು ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ಆದರೆ ನಾನು ಇಷ್ಟು ಕಷ್ಟ ಬೀಳೋದು ನೋಡಿ ನಮ್ಮ ಯಜಮಾನ್ರು ಏನಂತಾರೆ, ಎದಕ್ಕೆ ಹೋಗ್ತೀವಿ ಬಿಡು ಮನೇಲಿರು ಅಂತ ಹೇಳ್ತಾರೆ. ಆದರೆ ಮನೇಲಿದ್ದಾಗ ನನಗೆ ಮನೆಗೆ ಇರಬೇಕೆ ಅಂತ ಅನಿಸ್ತಾ ಇತ್ತು ರೀ. ಯಾವಾಗ ನಾನು ಕೆಲ್ಸಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡೀನಿ ಅವಾಗಿಂದ ಏನಾದರೂ ಮನೆಗೆ ಇರಬೇಕಪ್ಪ ಅಂದರೆ ನಮ್ಮ ಯಜಮಾನ್ರು ಸರಿ ಬಿಡು ಮನೆಗಿರು ಅಂತಂದಾಗ ಮತ್ತೆ ಒಂದು ಆಲೋಚನೆ ಬರ್ತೈತೆ, ಅಮ್ಮ ಒಂದ್ಸಲಿ ಕೆಲಸ ಬಿಟ್ಟಿವಿ ಅಂದರೆ ಮತ್ತೆ ಅಂಥ ಕಡೆ ಕೆಲಸ ನಮಗೆ ಸಿಗೋದು ಕಷ್ಟ. ನಮಗೆ ಒಳ್ಳೆ ಕಡೆ ಕೆಲಸ ಸಿಕ್ಕರೆ ರೀ ನಮಗೆ ಬಿಡೋಕ್ಕೆ ಮನಸ್ಸು ಬರಲ್ಲ. ಈಗ ಅದೇ ವಿಷಯ ನಮ್ಮ ಮನೇಲೇ ಆಗಿದೆ. ನನಗೆ ಸುಸ್ತಾಗ್ತೈತಿ ರೀ ಸ್ವಲ್ಪ ಅಲ್ಲಿ ಮಾಡಿ ಬಂದು ಮನೆಗೆ ಮಾಡೋಕ್ಕೆ ಅಂತಂದರೆ, ಹಂಗಾದ್ರೆ ನೀನು ಯಾರು ಹೋಗಂತ ಹೇಳಿದಾರೆ, ಬಿಟ್ಬಿಡು. ನಾನು ಹೋಗುವಾಗೆ ಹೇಳಿಲ್ಲ ನೀನು ಹೋಗಬೇಡ ಅಂತ, ಕಾಲು ಹೊರಗೆ ಇಡುವಾಗೆ ಹೇಳಿ ನೀನು ನೋಡು ಆಲೋಚನೆ ಮಾಡು ಅಂತ ನಮ್ಮ ಯಜಮಾನ್ರು ಹೇಳಿದ್ರೆ. ಆದರೆ ನಾನು ಕೇಳಿಲ್ಲ, ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಎಲ್ಲ ಮನೆ ಕೆಲಸ ಮಾಡಿಕೊಂಡೇ ಹೋಗ್ತೀನಿ ಅದನ್ನು ಸಹ ಅಂತ ಹಾಗೆ ಹೇಳಿದ್ದೀರಿ ನಾನು. ಈಗ ನಮ್ಮ ಯಜಮಾನ್ರು ಅದನ್ನು ನೆನಪು ಮಾಡಿಸ್ತಿದ್ದಾರೆ ರೀ, ನೀನು ಹೇಳಿದ್ದಿಲ್ಲ ಎಲ್ಲ ಕೆಲಸ ಮಾಡಿಕೊಂಡೇ ನಾನು ಹೋಗ್ತೀನಿ ಅಂತ. ಮತ್ತು ನೀನು ಕೆಲ್ಸಕ್ಕೆ ಹೋಗಿ ನನಗೆ ಪ್ರೆಷರ್ ಇಡಬೇಡ, ನಾನು ಕೆಲ್ಸಕ್ಕೆ ಹೋಗಿನಿ ನನಗೆ ಸ್ವಲ್ಪ ಹೆಲ್ಪ್ ಮಾಡು, ಅದು ಮಾಡಿ ಇದು ಮಾಡಿದರೆ ನಾನು ಮಾಡೋಕ್ಕಾಗೋದಿಲ್ಲ, ಬೇಷ್ ಆಲೋಚನೆ ಮಾಡಿ ಹೋಗಂತ. ನಮ್ಮ ಮನೆಯಲ್ಲಿ ಯಾರೂ ಜಾಸ್ತಿ ಮನೆಗೆ ಹೆಲ್ಪ್ ಮಾಡೋದು ಅಂಥವೇನಿಲ್ಲ ರೀ. ಇನ್ನೂ ಸ್ವಲ್ಪ ಬೆಟರ್ ನಮ್ಮ ಯಜಮಾನ್ರು ಮಾಡ್ತಾರೆ. ಇನ್ನು ನಮ್ಮ ಅವ್ರ ಅಣ್ಣ ತಮ್ಮಂದರಲ್ಲಿ ಆದರೆ ಯಾರೂ ಮಾಡೋದಿಲ್ಲ ರೀ. ಬೇರೆಯವ್ರ ಮನೆಯಲ್ಲಿ ಮಾಡ್ತಾರೆ ನೋಡಿದ್ದೀನಿ, ಆದರೆ ನಮ್ಮ ರಿಲೇಷನಲ್ಲಿ ನಮ್ಮ ಕುಟುಂಬದಲ್ಲಿ ಯಾರೂ ಮಾಡೋದಿಲ್ಲ ರೀ. ಯಾಕೋ ಏನೋ ಅವ್ರು ಹುಟ್ಟಿದಂಗಿಂದನೂ ಹಾಗೆ ಇದ್ದಾರೆ ಅಂತೆ. ಇದ್ದಾರೆ ಅಲ್ಲ, ನಾನು ನೋಡಿನೂ ಸಹ ಅವ್ರು ಮಾಡೋದಿಲ್ಲ, ಹೆಣ್ಮಕ್ಳೇ ಮಾಡ್ತಾರೆ ರೀ ಎಷ್ಟೇ ಆಗಲಿ. ಇನ್ನು ಬೇರೆಯವ್ರ ಮನೆಯಲ್ಲಿ ಗಂಡು ಮಕ್ಳಿಗೆ ಅಷ್ಟು ರೆಸ್ಪೆಕ್ಟ್ ಇರ್ತೈತೆ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಮನೇಲಿ ಅಂತೂ ಗಂಡು ಮಕ್ಳಿಗೆ ಭಾಳ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಬೇಕು ರೀ. ಮಾತಾಡ್ತೀವಿಲ್ಲ, ರೋಡಿಗೆ ನಿಂತು ಮಾತಾಡೋದಾಗಲಿ, ಗಟ್ಟಿಗೆ ಮಾತಾಡೋದಾಗಲಿ, ಹಿಂಗೆ ನೋಡೋದು ಗೀಡೋದು ಅಂಥವೇನಿಲ್ಲ. ಹಂಗೆ ನೋಡಿವಿ ಅಂದರೆ ಮುಗೀತೀವಿ. ಯಾವತ್ತು ಯಾರೂ ಹಂಗೆ ಮಾಡೋದೇ ಇಲ್ಲ ರೀ. ನಾನು ಮದುವೆ ಆಗಿ ಬಂದಾಗಿಂದ ನೋಡ್ತಿದ್ದೀನಿ, ಏನೇ ಅವ್ರು ಮಾತಾಡ್ಕೊಂಡ್ರು ಆಗಲಿ ಒಳಗಡೆನೇ ರೀ, ಅದನ್ನು ನಮ್ಮ ಮನೆಯೊಳವರೆಗೆ ಗೊತ್ತಾಗ್ತೈತೆ ಅಷ್ಟೇ ಹೊರತಾಗಿ ಹೊರಗಿನವ್ರಿಗೆ ಗೊತ್ತಾಗಲ್ಲ ರೀ. ಹಂಗಿರ್ತಾರೆ ಏನೋ ಅದೊಂದು ಸೀಕ್ರೆಟ್, ಹಂಗಿರೋದೇ ಒಂದು ಒಳ್ಳೇದು ರೀ. ಯಾಕೆಂದರೆ ಮನೆಗಳವರು ಸ್ವಲ್ಪ ಅರ್ಥ ಮಾಡ್ಕೊತಾರೆ. ಹೊರಗಿನವರು ಏನನ್ನ ಟೈಮ್ ಏನನ್ನ ಬಂದಾಗ ಅವರೆಲ್ಲ ಹಂಗಿಸ್ತಾರೆ, ಅಂಥ ಅವಕಾಶ ಅವ್ರಿಗೆ ಕೊಡಬಾರ್ದು. ಏನೋ ನನ್ನ ಲಕ್ಕಿ. ಆದರೆ ಒಂದೊಂದು ಸಲ ಅನಿಸುತ್ತೆ, ಎದಕ್ಕಪ್ಪ ನಮ್ಮ ಯಜಮಾನ್ರು ನನಗೆ ಏನು ಹೆಲ್ಪೇ ಮಾಡಲ್ಲಲ್ಲ, ಎಲ್ಲ ನಾನೇ ಮಾಡ್ಕೋಬೇಕು, ಹೋಗಬೇಕು ಮತ್ತೆ ಬರಬೇಕು ಅಂತ. ಮತ್ತು ನಮ್ಮ ಯಜಮಾನ್ರು ರೀ ಬೆಳಿಗ್ಗೆದ್ದು ರಾತ್ರಿ ಇಟ್ಟರು ಉಣೋದಿಲ್ಲ, ಮಧ್ಯಾಹ್ನದ ರಾತ್ರಿ ಇಟ್ಟರು ಉಣೋದಿಲ್ಲ. ಪ್ರತಿ ಸಾರಿ ಹೇಳ್ತಾರೆ, ನಾನು ಅದೇ ಉಣ್ಬೇಕಾ ಇದೇ ಉಣ್ಬೇಕಾ, ನಾನು ಉಣೋದಿಲ್ಲ ಅಂತ. ಈ ಒಂದೆರಡು ಸರಿನೂ ಉಪವಾಸನೂ ಮಕ್ಕೊಂಬಿಟ್ಟಿದ್ದಾರೆ. ನನಗೆ ಬೇಜಾರು, ಏನಪ್ಪ ಇವ್ರು ಉಣೋದೇ ಇಲ್ಲಲ್ಲ ಅಂತ. ಅಂದರೆ ನಮ್ಮ ಯಜಮಾನ್ರು ಯಾವಾಗಲೂ ಹೇಳ್ತಿದ್ರಿ, ತೊಂಗಳನ್ನ ಆದರೆ ಇಡು, ನನಗೆ ತೊಂಗಳು ಸಾರು ಮಾತ್ರ ಇಡಕ್ಕೆ ಹೋಗಬೇಡ, ಬೇಳೆ ನನಗೆ ಬಿಸಿದೇ ಬೇಕು ಅನ್ನೋದಕ್ಕೆ ಏನಾದರೂ ಉಣೋಕ್ಕೆ ಅಂತ ಹೇಳ್ತಾರೆ. ಇನ್ನು ರೊಟ್ಟಿ ಚಪಾತಿ ಮಾಡೋಕ್ಕಂದ್ರೆ ಆಗೋದಿಲ್ಲ. ಇನ್ನು ರೊಟ್ಟಿಯಲ್ಲಿ ಚಪಾತಿಯಲ್ಲಿ ಏನೋ ಒಂದು ಪಲ್ಯ ಮಾಡ್ಬೇಕು, ಅವೆಲ್ಲ ಮಾಡ್ಕೊಂಡು ಕುಂದರೆ ನನಗೆ ಓಪಿಗೆ ಮೀರಿ ನಾನು ಉಣ್ಲಾರಂಗೂ ಮಕ್ಕಬೇಕಾಗ್ತೈತೆ. ಇನ್ನು ಅಲ್ಲಿ ನಮ್ಮ ಯಜಮಾನ್ರಿಗೆ ಸರಿ ರೀ, ರೊಟ್ಟಿದಾಗ ಸಾರಿದ್ರೆ ನಡಿತೈತ ಅಂತ ಕೇಳಿದ್ರೆ, ಇಲ್ಲ ಅದಗೂ ನಡೆಯೋದಿಲ್ಲ, ರೊಟ್ಟಿದಾಗ ಪಲ್ಯ ಇದ್ರೇ ಚೆನ್ನಾಗಿಂತ. ಅದು ಸರಿ, ನಾನು ಶೇಂಗಾ ಚಟ್ನಿ ಆದರೂ ಮಾಡ್ತೀನಿ ಆದರೆ ಇಲ್ಲ ಬೇಡ, ಅನ್ನದಾಕ ಸಾರು ಹಂಗೆ ರೊಟ್ಟಿದಾಗೂ ಪಲ್ಯ ಇರಬೇಕು, ಹಂಗಾದ್ರೆ ನಾನು ಉಣ್ತೀನಿ. ಅದನ್ನು ಕಂಡೀಷನ್ ಇಟ್ಟು ಉಣ್ತಾರೆ ರೀ. ಇನ್ನು ಮೊದಲಾದ್ರೆ ರೀ ಹಸಿಮೆಣ್ಸಿನ್ಕಾಯಿ ಬೇಳೆ ಹಸಿ ಖಾರದ್ದು ಸಾರೇ ಉಣ್ತಿದ್ದಿಲ್ಲ ರೀ. ಈ ನನ್ನ ಮದುವೆಯಾಗಿ ಬಂದಾಗಿಂದ ಉಣ್ತಿದ್ದಾರೆ. ನಮ್ಮ ಅತ್ತೆಯವರೆಲ್ಲ ಹೇಳ್ತಿದ್ರು ಇಲ್ಲ ಉಣ್ಣೋದಿಲ್ಲ ಅಂತ. ಏನೋ ನಮ್ಮ ಅತ್ತೆಯವ್ರು ಹೇಳ್ತಾರೆ, ಇಲ್ಲ ಗಂಡು ಮಕ್ಕಳಿಗೆ ಹಸಿ ಖಾರದ್ದು ಉಣಿಸ್ಬಾರ್ದು, ಬದನೆಕಾಯಿ ಜಾಸ್ತಿ ಉಣಿಸ್ಬಾರ್ದು, ಇನ್ನೊಂದು ಏನಪ್ಪ ರಾತ್ರಿ ಹೊತ್ತು ಉಣ್ಸೋಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಅದೇನೋ ಅಡುಗೆ ಮರ್ತೋಗ್ಬಿಟ್ಟಿದ್ದೀನಿ, ನೆನಪು ಬಂದಾಗ ಹೇಳ್ತೀನಿ ರೀ. ನಮ್ಮ ಅತ್ತೆ ರಸಲ್ಲಿ ಉಣಿಸೋದಿಲ್ಲ ರೀ. ಇನ್ನೊಂದು ನಮ್ಮ ಅತ್ತೆ ರೀ ಮಕ್ಕಳಿಗೆ ರಾತ್ರಿ ಹೊತ್ತು ಗಂಡು ಮಕ್ಕಳಿಗೆ ಅಂತ ತೊಗೊಳದೇ ಇರೋದಿಲ್ಲ ರೀ. ಒಂದು ವೇಳೆ ತೊಗೊಳ್ದು ಏನನ್ನ ಉಂಡಾರ ಅಂತ ಗೊತ್ತಾಗ್ಬಿಟ್ರೆ ಅವ್ರು ನಮಗೆ ಬೈತಾರೆ. ನಾನು ಮದುವೆಯಾಗಿ ಹೊಸ್ದಾಗ ಹೋದಾಗ ನಮ್ಮ ಯಜಮಾನ್ರು ನನ್ನ ಸರಿಗೆ ತೊಗೊಳ್ದು ಉಣ್ತಿದ್ರು ರೀ. ಅಂದರೆ ಅವರು ನಮ್ಮ ಯಜಮಾನ್ರು ನಾನು ಏನು ಉಣ್ತೀನಿ ಅವ್ರನ್ನೂ ಅದೇ ಉಣ್ತಿದ್ರು, ಅವ್ರು ಏನು ಉಣ್ತಿದ್ರು ನನಗೂ ಅದೇ ಉಣ್ಣಕ್ಕೆ ಕೊಡ್ತಿದ್ರು ರೀ. ನಾನೊಂದು ಉಣ್ಬೇಕು ಅವರೊಂದು ಉಣ್ಬೇಕಂತ ಏನಿಲ್ಲ. ಯಾಕೆಂದರೆ ನಾವು ಇಬ್ಬರು ಅವಾಗ ಒಂದೇ ಪ್ಲೇಟಾಗಿ ಊಟ ಮಾಡ್ತಿದ್ವಿ. ಯಾವಾಗ ಇವ್ರಿಗೆ ಕಾಲು ಫ್ರ್ಯಾಕ್ಚರ್ ಆಯಿತು ಅವಾಗಿಂದ ಇವ್ರು ಬೇರೆ ಪ್ಲೇಟಾಗಿ ಉಣ್ತಿದ್ದಾರೆ. ಇನ್ನು ಅವಾಗಿನವ್ರಿಗೆ ನಾವು ಒಂದೇ ಪ್ಲೇಟಾಗಿ ಉಣ್ತಿದ್ದೀವಿ ರೀ. ಅಷ್ಟು ಚೆನ್ನಾಗಿ ನಮ್ಮ ಯಜಮಾನ್ರು. ಅಂದರೆ ಒಂದೊಂದು ಸರಿ ಬೇಜಾರು ಬರೋಂಗೆ ಮಾಡಿಬಿಡ್ತಾರೆ ರೀ. ಯಾಕೆ ಹಂಗೆ ಮಾಡ್ತಾರೆ
ಏನೋ ಗೊತ್ತಿಲ್ಲ. ಆದರೆ ಅವ್ರು ಹೇಳ್ತಾರೆ ನಾನೇನು ಬೇಜಾರು ಮಾಡಿಸೋದಿಲ್ಲ, ನೀನೇ ಬೇಜಾರಾಗ್ತೀಯ ಅಂತ. ಹೋಗಲಿ ಬಿಡ್ರಿ. ನಾ ತೊಗೊಳೋದು ಉಣ್ವಾಗ ಅವಾಗ ನಮ್ಮ ಅತ್ತೆಯವರು ಬೈದ್ರಿ, ಹುಡುಗನಿಗೆ ನೀನು ತೊಗೊಳದಿರ್ತಿ ಏನು ಗಂಡು ಹುಡುಗರಿಗೆ ಯಾರನ್ನ ಗಂಡು ಹುಡುಗರಿಗೆ ತೊಗೊಂಡಿಡೋದು ನೀನು ನೋಡಿಯಾ ಅಂತೇಳಿ ನಮ್ಮ ಅತ್ತೆ ಬೈದು ಮತ್ತೆ ಅವ್ರಿಗೆ ಬಿಸಿದು ಉಣ್ತಿದ್ರಿ. ನಮ್ಮ ಅಣ್ಣನವ್ರೇನು ಮನೇಲಿ ತೊಗೊಳೋದಾಗಲಿ ಯಾವುದಾಗಲಿ ಉಣ್ತಾರೆ ರೀ. ಆದರೆ ನಮ್ಮ ಅತ್ತೆರ ಮನೆಗೆ ಯಾರು ಗಂಡು ಮಕ್ಳು ಉಣ್ಣೋದಿಲ್ಲ. ಮತ್ತು ಇವಾಗ ಹೆಂಗೆ ಮಾಡ್ತಾರೆ ನಾವು ಗೊತ್ತಿಲ್ಲ, ಯಾಕಂದರೆ ಇವಾಗೆಲ್ಲ ಬೇರೆ ಆಗಿದ್ದೀವಿ. ಅಂದರೆ ಜಗಳ ಮಾಡ್ಕೊಂಡು ಏನು ಬೇರೆ ಆಗಿಲ್ಲ ರೀ, ಸಂತೋಷದಿಂದಲೇ ನಾವು ಬೇರೆ ಬಂದಿದ್ದೀವಿ. ಇನ್ನು ನಮ್ಮ ಯಜಮಾನ್ರು ನಾವು ಬೇರೆ ಬಂದ್ರೂ ಸ್ವಲ್ಪ ತಾಯಿ ಮೇಲೆ ಪ್ರೀತಿ ಇದೆ ರೀ. ಸ್ವಲ್ಪ ಜನ ಬೇರೆ ಹೋದರೆ ತಾಯಿ ಮೇಲೆ ಪ್ರೀತಿ ಇಲ್ಲ ಹಂಗೆ ಚೇಂಜ್ ಆಗಿದ್ದಾರೆ ಅಂತ ಹೇಳ್ತಾರೆ. ಏನೋ ನಮ್ಮ ಯಜಮಾನ್ರಂತ್ರ ಅಸಲು ಚೇಂಜೇ ಆಗಿಲ್ಲ. ನನಗೆ ರಂಗೋಲಿ ಹಾಕಕ್ಕೆ ಬರಲ್ಲ ರೀ. ನಾನು ರಂಗೋಲಿ ನೋಡಿ ಯಾರೂ ನಗಬೇಡ್ರಿ ಕಲಿಯೋವರೆಗೆ. ನನ್ನ ಮಗಳನ್ನೂ ರಂಗೋಲಿ ಹಾಕ್ತಿದ್ದಾಳೆ ರೀ. ನನ್ನ ಮಗಳು ಅಷ್ಟು ಚೆನ್ನಾಗಿ ನನಗೆ ಬರೋದಿಲ್ಲ. ಆದರೆ ನಮ್ಮ ಮಗಳು ನೋಡಿ ಮಾಡ್ತಾಳೆ ರೀ. ನಾನು ಅದನ್ನು ನೋಡಿ ಒಂದು ಸಲ ಟ್ರೈ ಮಾಡಿ ಇನ್ನೊಂದು ಸಲ ಬುಕ್ಕಾಗಿ ಹಾಕಿ ಅಂಥವೆಲ್ಲ ಟ್ರೈ ಮಾಡ್ತೀನಿ. ನನ್ನ ಮಗಳಿಲ್ಲ ನೋಡೋಕ್ಕಿಲ್ಲ ಮಾಡ್ತಾಳೆ ರೀ. ರಾತ್ರಿ ಹೊತ್ತು ಸಹ ಡ್ರಾಯಿಂಗ್ ಹಾಕಿದ್ದಾಳೆ. ಇನ್ನು ಈಗ ಅಯ್ಯಮ್ಮಗೆ ಆರಾಮಿಲ್ಲ ರೀ. ಈಗ ಆರಾಮಿಲ್ಲಲ್ಲ, ಮತ್ತು ಈಗ ಅಯ್ಯಮ್ಮ ರಿಕವರ್ ಆಗೋಕೆ ಒಂದು ವಾರ ಟೈಮ್ ಬೇಕಾಗ್ತೈತೆ. ಮಕ್ಳಿಗೆ ಆರಾಮಿಲ್ಲ ಅಂದ್ರೆ ರೀ ಕಣ್ಣೆಲ್ಲ ಒಳಕ್ಕೆ ಹೋಗಿ ಎಮಿಕೆ ಕಾಣ್ತಿರ್ತೈತೆ ರೀ ದೇಹದಾಗ. ಅವ್ರಿಗೆ ಖಂಡನೇ ಇರೋದಿಲ್ಲ. ದಪ್ಪ ಇರೋರಿಗೇನು ಅಷ್ಟು ಅನ್ಸೋದಿಲ್ಲ, ಸಣ್ಣಗಿರೋ ಮಕ್ಳಿಗೆ ಸ್ವಲ್ಪ ಕಷ್ಟ. ನನ್ನ ಮಗಳು ಸಣ್ಣಗಿದ್ದಾಳೆ ರೀ. ಇನ್ನು ಸಣ್ಣ ಮಂತು ಇನ್ನೂ ಪೂರ್ತಿ ಸಣ್ಣಗಿದ್ದಾಳೆ ರೀ, ದಪ್ಪನೇ ಇಲ್ಲ. ಇನ್ನು ಪ್ರತಿದಿನ ನನ್ನ ಮಗಳೇ ಕಸ ಬಳಿದು ರಂಗೋಲಿ ಹಾಕ್ತಿದ್ಲು ರೀ ನೀರು ಹಾಕಿ. ಇವತ್ತು ಬಂದುಬಿಟ್ರೆ ಅವ್ರ ಅಕ್ಕ ಕಸ ಬಳಿದು ನೀರು ಹಾಕಿದ್ದಾಳೆ. ಪ್ರತಿದಿನ ಹೇಳ್ತಿದ್ಲು ಅವ್ರ ಅಕ್ಕ, ಅಮ್ಮ ನಾನು ಕಸ ಬಳಿದು ನೀರು ಹಾಕ್ತೀನಿ ಅಂತ. ಆದರೆ ಕಾರಣ ಇಲ್ಲಕ್ಕ, ನಾನೇ ಬಳಿದು ನಾನೇ ಹಾಕ್ತೀನಿ ಅಂತ. ಯಾಕಂದ್ರೆ ಈಗ ತಾನು ರಂಗೋಲಿ ಕಲಿತಿದ್ದಾಳಲ್ಲ ರೀ, ರಂಗೋಲಿ ಕಲಿಬೇಕಂತ ಕಲಿತಿದ್ದಾಳೆ. ಆದರೆ ಒಂದೊಂದು ಸಾರಿ ಇಲ್ಲಮ್ಮ ನಾನು ಹಾಕೋದಿಲ್ಲ ಅಂತ ಹೇಳ್ತಾಳಲ್ಲ ರೀ. ಅವ್ರು ಸ್ವಲ್ಪ ಹೇಳ್ತೀನಿ, ಇಲ್ಲಮ್ಮ ಹಾಕಮ್ಮ ಅಂತ ಹೇಳ್ತೀನಿ. ಕೇಳಿಲ್ಲ ಅಂದರೆ ಸ್ವಲ್ಪ ಗದರಿಸ್ತೀನಿ ರೀ ಅಷ್ಟೇ. ಮತ್ತೆ ಹಾಕಿ ಆದಮೇಲೆ ಹಾಕುವಾಗ ಅಷ್ಟೇನು ಬೇಜಾರು ಪಟ್ಕೊಳಲ್ಲ ರೀ. ಕಸಬಾರ್ಗೆ ಹಿಡಿಯೋವರೆಗೆ ಸ್ವಲ್ಪ ಬೇಜಾರು ಪಟ್ಕೊತಾಳೆ. ಆಮೇಲೆ ಕಸಬಾರ್ಗೆ ಇಟ್ಕೊಂಡು ಕಸ ಬಳಿದು ನೀರು ಹಾಕೋವರೆಗೆ ಅಷ್ಟೇ. ಆಮೇಲೆ ರಂಗೋಲಿ ತಾನೇ ಹಾಕ್ತೀನಿ ಅಂತ ಹಾಕ್ತಾಳೆ ರೀ. ಜಡೆ ಹಾಕ್ಕೊತಿದ್ದೀನಿ ರೀ ನಾನು, ಸ್ವಲ್ಪ ಕರ್ಲಿ ಹೇರ್ಸು. ಆ ಕಡೆ ಕರ್ಲಿನೂ ಅಲ್ಲ, ಈ ಕಡೆ ಸಾಫ್ಟ್ ಹೇರ್ಸ್ನೂ ಅಲ್ಲ, ಹಾಗಿದ್ದಾವೆ ನಾನು. ಇಕ್ಕಿ ಬಿಡಿಸ್ಕೊಳಕ್ಕೆ ಭಾಳ ಕಷ್ಟ. ಇನ್ನು ನಮ್ಮ ತಂಗಿವಾದ್ರೆ ಫುಲ್ಲು ಕರ್ಲಿ ರೀ. ನನವಾದ್ರೆ ಅತ್ತಾಗಿಲ್ಲ ಇತ್ತಾಗಿಲ್ಲ. ಆದರೂ ನನಗೆ ಎಷ್ಟು ನೋವು ಅನಿಸ್ತೈತಿ ಇಕ್ಕಿ ಬಿಡಿಸ್ಕೊಳುವಾಗ. ಎಲ್ಲರೂ ಹೇಳ್ತಾರೆ ನಿನ್ನ ಕೂದಲು ಚೆನ್ನಾಗಿದ್ದಾವೆ ಅಂತ. ಅಂದರೆ ಈಗ ಹೇಳೋದು ಬಿಟ್ಟಿದ್ದಾರೆ ರೀ. ಫಸ್ಟಿಗೆ ರೀ ಭಾಳ ಅಂದರೆ ಭಾಳ ಇದ್ವು. ಈಗ ಒಂದು ಜಡೆ ಬೀಳ್ತೈತಲ್ಲ ರೀ, ಅವಾಗ 2 ಜಡೆ ಬೀಳ್ತಿದ್ವಿ ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ. ನನ್ನ ಹೇರ್ಸಿಗೆ ಕೇಳ್ತಿದ್ರು ಏನು ಹಚ್ಕೊತೀನಿ ನಿನ್ನ ತಲೆಗೆ ಕೂದಲುಕ ಏನು ಹಚ್ತಿ ಅಂತ. ನಾನು ಏನು ಹಚ್ತಾ ಇದ್ದಿಲ್ಲ ರೀ. ನಮ್ಮಮ್ಮ ಅಂತೂ ಬಚ್ಪನಾಗ ಬಂದುಬಿಟ್ಟು ತಲೆಗೆ ಬಂದುಬಿಟ್ಟು ಶಾಂಪೂ ಏನು ಹಾಕ್ತಿದ್ದಿಲ್ಲ ರೀ. ಶಶಿ ಸೊಪ್ಪು ಐತಲ್ಲ ರೀ, ಅದು ತೊಗೊಂಡು ತಲೆಗೆ ತಿಕ್ತಿದ್ದಿಲ್ಲ ರೀ, ಬಟ್ಟೆ ಸೊಪ್ಪು. ಆ ಬಟ್ಟೆ ಸೊಪ್ಪಿಂದನೇ ನಾವು ತಿಕ್ಕಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡಿದ್ದೀವಿ. ಅದೇ ನಮ್ಮ ತಲೆಗೆ ಸೀಕ್ರೆಟ್ ಏನೋ ಅನಿಸ್ತೈತಿ ಇವಾಗೆ. ಆದರೆ ಯಾರು ನಂಬಲ್ಲರ ಸುಳ್ಳು ಹೇಳಬೇಡ ಅಂತ. ಆದರೆ ಈಗ ಕಲುಷಿತ ನೀರಿಂದ ಮತ್ತು ಮದುವೆ ಆಗಿ ಡೆಲಿವರ್ ಆದಾಗಿಂದ ಸ್ವಲ್ಪ ಕೂದಲ ಕಡಿಮೆ ಆಗಿಬಿಟ್ಟಿದ್ದಾವೆ ರೀ. ಅದಕ್ಕಿಂತ ಮುಂಚೆ ಚೆನ್ನಾಗಿದ್ದು. ನನ್ನ ಮದುವೆ ಟೈಮಲ್ಲಿ ಸಹ ಕೂದಲ ಚೆನ್ನಾಗಿದ್ದು. ಆಜು ಬಾಜು ಅವ್ರು ಹೇಳ್ತಾರೆ, ಇಲ್ಲಕ್ಕ ಇವಾಗಾದರೂ ನಿನ್ನ ಹೇರ್ಸ್ ಚೆನ್ನಾಗೇ ಇದ್ದಾವೆ ಅಂತ ಹೇಳ್ತಾರೆ. ಆದರೆ ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕೆಂದ್ರೆ ಜಾಸ್ತಿ ಹೇರ್ಸ್ ಇದ್ವಲ್ಲ ರೀ, ಅದಕ್ಕೆ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನೇನು ಮಾಡ್ಬೇಕು, ಏನಿಲ್ಲ ಅಂದ್ರೂ ಇರಬೇಕು ಸುಮ್ಮನೆ ಇನ್ನು ಈಗ ತಲೆಗೆ ಏನಾರು ಹಚ್ಕೊಳೋಣ ಅಂದರೆ ನನಗೆ ಟೈಮೇ ಸಿಗ್ತಿಲ್ಲ ರೀ. ಅನ್ಕೊತೀನಿ ಇದನ್ನು ಹಚ್ಕೊಂಡ್ರೆ ಚೆನ್ನಾಗಿ ಸ್ವಲ್ಪ ಹೇರ್ಸ್ಗೆ ಪ್ರೊಟೆಕ್ಷನಾಗಿ ಏನಾರು ಇರ್ತೈತೇನೋ ಅಂತ. ಅನ್ಕೊಂಡಷ್ಟು ಈಸಿಯಾಗಿ ಏನು ಮಾಡೋಕ್ಕೆ ಆಗೋದಿಲ್ಲ. ಮನೆಗೆ ಬರೋಕ್ಕಿಲ್ಲ, ಅಪ್ಪ ಸ್ವಲ್ಪ ರೆಸ್ಟ್ ಸಿಕ್ಕರೆ ಸಾಕಪ್ಪ ಅನಿಸ್ತೈತೆ. ಇನ್ನು ನಮ್ಮ ತವ್ರ ಮನೆಗೆ ಹೋಗೋಣ ಅಂದರೆ ನಮ್ಮ ತವ್ರ ಮನೆಗೆ ಹೋಗೋಕ್ಕೂ ನನಗೆ ಮನಸ್ಸೇ ಬರೋದಿಲ್ಲ. ನಮ್ಮ ಯಜಮಾನ್ರು ನೋಡಿದ್ರೆ ಹೋಗು ತವ್ರ ಮನೆಗೆ ರೆಸ್ಟ್ ಮಾಡಿ ಬಾ, ಫೋನ್ ಮಾಡಲಾ ನಿಮ್ಮ ಅಮ್ಮಗೆ, ಫೋನ್ ಹೊಡಿಲ್ಲ ಅಂತ ಕೇಳ್ತಾರೆ, ಜೋಕ್ ಮಾಡ್ತಾರೆ ಅವರು. ಎಷ್ಟು ಆಟ ಆಡಿಸ್ತಾರೆ ನೋಡ್ರಿ ಗಂಡು ಮಕ್ಕಳು. ಏನು ಮಾಡಬೇಕು ಅವ್ರ ಮುಂದೆ ಏನು ಹೇಳುವಾಗೆ ಹೇಳ್ಬಾರ್ದನ್ನ ಹೇಳಿ ಅಂದರೆ ಭಾಳ ಆಟ ಆಡ್ಸ್ಕೊಂಬಿಡ್ತಾರೆ. ನಮ್ಮ ಯಜಮಾನ್ರು ಭಾಳ ಆಟ ಆಡಿಸ್ತಾರೆ ರೀ. ಬಟ್ಟೆ ಮಡ್ಚೋ ಕೂತ್ಕೊಂಡಿನಿ ರೀ. ಬಟ್ಟೆ ಮಡ್ಚಾಕಬೇಕಂದ್ರೆ ನನಗೆ ಇಷ್ಟನೇ ಆಗೋದಿಲ್ಲ. ಬಟ್ಟೆನ 3-4 ದಿನ ಮಂಚಕ್ಕೆ ಮೆರಿಬೇಕು, ಚೇರ್ಗೆ ಮೆರಿಬೇಕು. ಇನ್ನು ಕುತ್ಕೊಳಕ್ಕೆ ಚೇರ್ ಇಲ್ಲ ಅಂದಾಗ ಬಟ್ಟೆಗಳೆಲ್ಲ ತೆಗಿತೀನಿ. ಇನ್ನು ಸಾಮಾನು ಹಾಕಕ್ಕೆ ಪುಟ್ಟಿ ಇಲ್ಲ ಅಂದಾಗ ಅವಾಗ ಬಟ್ಟೆಗಳು ಕೆಳಗೆ ಹಾಕಿ ಮಡ್ಚೋ ಕೂತ್ಕೊಂತೀನಿ ರೀ. ಇನ್ನು ಮಡ್ಚಕ್ಕಂತ ಕುಂತೀನಿ ರೀ. ಅಷ್ಟರಲ್ಲಿ ನಮ್ಮ ತಂಗಿ ಮಕಾನ್ ತಂದು ಕೊಟ್ಲು, ನೋಡೋಕೆ ತಿಂದು ನೋಡಂತ. ಮಕಾನ್ ನಾನು ಯಾವಾಗೂ ತಿಂದಿಲ್ಲ, ಇದೇ ಫಸ್ಟ್ ಟೈಮ್ ತಿಂತಿದ್ದೀನಿ. ಏನೋ ಒಂಥರ ಅನಿಸ್ತೈತೆ. ಅದು ಒಂಥರ ಅನಿಸ್ತೈತೆ ಇಲ್ಲ, ಆದರೆ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿನ ಏನೋ ಒಂಥರ ಅನಿಸ್ತೈತಲ್ಲ ಅಂತ. ತಿಂದರೆ ಎಲ್ಲ ಚೆನ್ನಾಗಿರ್ತೈತೆ. ಅಂದರೆ ಫಸ್ಟ್ ಟೈಮ್ ತಿಂದಿವಲ್ಲ, ಅದಕ್ಕೆ ಒಂಥರ ಅನಿಸ್ತಾ ಐತೆ ನನಗೆ. ಬಟ್ಟೆ ಮಡ್ಚೋಕೆ ಕುಂತಾಯಿರಿ, ಎಲ್ಲ ಬಟ್ಟೆ ಮಡ್ಚ್ಬೋದು. ಒಂದು ಶರ್ಟ್ಗಳು ಮಡ್ಚೋಕ್ಕೆ ಬರಲ್ಲ ರೀ. ಹೆಂಗೆ ಮಡ್ಚಬೇಕು ಅರ್ಥನೇ ಆಗಲ್ಲ. ಕಾಲರಿಂದ ಮಡ್ಚಬೇಕಾ, ಕೆಳಗಿಂದ ಮಡ್ಚಬೇಕಾ, ಮಧ್ಯದಾಗಿಂದ ಮಡ್ಚಬೇಕಾ ಅಂತ. ಬಟ್ಟೆ ಮಡ್ಚೋ ಟೈಮಲ್ಲಿ ರೀ ಒಂದು ಅದ್ಭುತ ನಡೀತು. ಯಾವಾಗಲೂ ನಾನು ನಮ್ಮ ಯಜಮಾನ್ರ ಪಾಕೆಟಲ್ಲಿ ನಾನು ಕೈ ಹಾಕಿ ಪಾಕೆಟ್ ಸರಿ ಮಾಡಲ್ಲ. ಏನೋ ಅಪ್ಪಿ ಜೀನ್ಸ್ ಎಲ್ಲ ಬಟ್ಟೆ ಹಿಂಗೆ ಮುದುಡ್ಕೊಂಡು ಹೋಗಿದ್ರೆ ಸರಿ ಮಾಡೋಣ ಅಂತ ಪಾಕೆಟಲ್ಲಿ ಕೈ ಹಾಕಿನಿ. ಹಾಕಾಕಿಲ್ಲ, ಸಿಕ್ಬಿಡ್ತು ರೀ ದುಡ್ಡು. ನನಗಂತೂ ಖುಷಿ. ಎದಕ್ಕಾದರೆ ಯಾವಾಗಲೂ ಸಿಕ್ಕೇ ಇಲ್ಲ ರೀ. ನಮ್ಮ ಯಜಮಾನ್ರು ಬಟ್ಟೆ ಒಗ್ಯಕ್ಕೆ ಹಾಕಿದರೆ 1ರಿಂದ 10 ಸಾರಿ ಹಿಂದೆ ಮುಂದೆ ಎಲ್ಲ ಚೆಕ್ ಮಾಡಿನೇ ಅವರು ಒಗ್ಯಕ್ಕೆ ಹಾಕ್ತಾರೆ.
ಬಟ್ ಏನೋ ಬೈ ಚಾನ್ಸಲ್ಲಿ ನಮ್ಮ ಯಜಮಾನ್ರು ದುಡ್ಡು ಹಂಗೆ ಬಿಟ್ಬಿಟ್ಟಿದ್ದಾರೆ. ನಮ್ಮ ತಂಗಿ ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಾಕಿ ಎಲ್ಲ ತಗೊಂಡು ಬಂದಿದ್ದಾಳೆ. ತಾನೂ ನೋಡ್ಕೊಂಡಿಲ್ಲ ರೀ, ತಾನು ಅವೆಲ್ಲ ನೋಡೋದಿಲ್ಲ. ಇನ್ನು ನಾನು ಬಟ್ಟೆ ಮಾಡ್ಸೋಕೆ ಕುಂತೀನಲ್ಲ, ಏನೋ ಜೋಬು ಮುದ್ದೆ ಥರ ಆಗೈತೆ, ಸರಿ ಮಾಡೋಣ ಅಂತ ಮಾಡೋಕೆ ಹೋಗೀನಿ. ಮಾಡಿದಾಗ ನೋಡ್ರಿ ದುಡ್ಡು ಸಿಕ್ತು. ಹಬ್ಬ, ನಾವು ದುಡ್ದಿದ್ದ ದುಡ್ಡಕ್ಕಿಂತ ಸಿಕ್ಕಿದ ದುಡ್ಡಿಗೆ ಖುಷಿ. ಅದರಲ್ಲಿ ನಮ್ಮ ಯಜಮಾನ್ರ ದುಡ್ಡು ಸಿಕ್ಕೈತೆ ಅಂದರೆ ನನಗೆ ಇನ್ನೂ ಖುಷಿ. ಬೇರೆ ದುಡ್ಡು ಸಿಕ್ಕರೆ ಅಷ್ಟೇನು ಖುಷಿ ಇಲ್ಲ. ಯಾಕೆಂದರೆ ಬೇರೆಯವ್ರು ಏನನ್ನು ಸಿಕ್ಕರೆ ಅವ್ರಿಗೆ ಕೊಟ್ಬಿಡ್ತೀವಿ. ಒಂದು ವೇಳೆ ಅವ್ರ ದುಡ್ಡು ನಾವು ತೊಗೊಂಡಿವಿ ಅಂದರೆ ನಾವು ₹1 ತಗೊಂಡ್ರೆ ₹2 ಇಡಬೇಕು, ಹಂಗೆ ಡಬಲ್ ಇಡೋವಂಥ ಪರಿಸ್ಥಿತಿ ಬರ್ತೈತೆ ಅಂತ ಬೇರೆಯವ್ರು ಏನೇನು ಸಿಕ್ಕರೆ ಕೊಟ್ಬಿಡ್ತೀರಿ. ನಮ್ಮ ಯಜಮಾನ್ರು ಸಿಕ್ಕರೆ ನಾನು ಜಲ್ದಿ ಕೊಡೋಕೆ ಇಷ್ಟಪಡಲ್ಲ. ಯಾಕೆಂದರೆ ಇಂಥ ಸಿಚುವೇಶನ್ ಯಾವಾಗಲೂ ಬರೋದೇ ಇಲ್ಲ. ಇದೊಂದು ಅದೃಷ್ಟ ನೋಡ್ರಿ, ಸಿಕ್ಕೈತೇನ, ನೀವು ಭಾಳ ಖುಷಿಯಾಗೈತೆ. ನಮ್ಮ ಯಜಮಾನ್ರಿಗೆ ಗೊತ್ತೇ ಇಲ್ಲ ರೀ, ಹೇಳೇ ಇಲ್ಲ. ಈ ವಿಡಿಯೋ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಬಿಟ್ಟಾಗ ಹಿಂಗೆ ಅವಾಗ ಅವರೇ ನೋಡಿ ಅವಾಗ ಕೇಳ್ತಾರೋಳು ಅಂತ ಅಂದ್ಕೊಂಡಿದ್ವಿ. ನಾನು ಹಿಂಗೆ ಸುಮ್ಮನೆ ಕೇಳಿದೆ, ಅಲ್ಲ ರೀ ನೀವು ಒಂದು ದಿವಸ ಪಾಕೆಟಲ್ಲಿ ₹1 ಬಿಡಲ್ಲಲ್ಲ, ಎಷ್ಟು ಚೆನ್ನಾಗಿ ಎಲ್ಲ ಹುಡುಕಿ ನೋಡ್ಕೊಂಡು ಒಗ್ಯೋಕ್ಕಾಗ್ತಿರಲ್ಲ ಅಂತ ನಾನಂದರೆ, ಇಲ್ಲ ಮೊನ್ನೆ ಬ್ಲ್ಯಾಕ್ ಪ್ಯಾಂಟಲ್ಲಿ ₹700 ಬಿಟ್ಟಿದ್ದೆ, ಅದನ್ನು ಒಗೆದು ಒಣಗಾಕಿ ಟಿವಿಗೆ ಮಡಚಿಟ್ಟಿರಿ, ಮತ್ತು ನಾನು ಹಾಕ್ಕೊಂಡಾಗ ಜೋಬಾಗ ಕೈ ಇಟ್ಟಾಗ ನೋಡ್ಕೊಂಡಿನಿ ಅದ್ರಾಗ ₹700 ಇತ್ತಂತ. ಆವಾಗ ಅನಿಸಿತ್ತು ಆ ಚಾನ್ಸ್ಗೂ ನನಗೆ ಸಿಕ್ಕಿದ್ರೆ ಬೇಸಿತ್ತಲ್ಲ ಅಂತ. ಆದರೂ ನಾನು ಇದು ಮಾತು ಹೇಳೇ ಇಲ್ಲ ರೀ ಸಿಕ್ಕಿದೆ ಅಂತ. ವಿಡಿಯೋ ಅವರಾಗೆ ನೋಡಿದಾಗ ಗೊತ್ತಾಗಲಿ ಅಂತ ನಾನು ಸುಮ್ಮನೆ ಇದ್ದೀನಿ. ಇನ್ನು ನೋಡಿದಾಗ ಅವ್ರ ರಿಯಾಕ್ಷನ್ ನೋಡಬೇಕು. ಅಲ್ಲ ಸಿಕ್ಕೈತಲ್ಲ, ಒಂದು ಮಾತಿಗೂ ನೀನು ಹೇಳೋದಿಲ್ಲಲ್ಲ, ಹೌದಲ್ಲ ಗಂಡ ಕಷ್ಟದಾಗಿದ್ದಾನ ಕೊಡಬೇಕು ಅಂತ ಇಲ್ಲಲ್ಲ, ಸಿಕ್ಕೈತಂತೇಳಿ ಅದನ್ನೇ ಬಚ್ಚಿಟ್ಕೊಂಡ್ಬಿಟ್ಟಲ್ಲ ಅಂತ. ಆದರೆ ಸಿಕ್ಕರೂ ಸಹ ರೀ ಅದನ್ನು ನಾನೇನು ಎತ್ತಿಟ್ಕೊಳೋದಿಲ್ಲ. ಮತ್ತು ಮನೆಗೆ ಖರ್ಚು ಮಾಡ್ಕೊತೀನಿ ರೀ. ಏನೋ ಬಿಡು, ನಾನು ಪಾಕೆಟ್ ಮನಿ ಇಲ್ಲ ನಾನು ಉಂಡ್ಯಾಗೆ ತೆಗ್ದಿರ್ತೀನಿ, ನಾನು ಬ್ಯಾಂಕಾಗೆ ತೆಗ್ದಿರ್ತೀನಿ, ಎಲ್ಲ ಸುಳ್ಳು ಮಾತು ರೀ. ನಾನು ಬಂದಿದ್ದ ಸ್ಯಾಲ್ರಿಯಿಂದ ಹಿಡಿದು ಮನೆಗೆ ಸಿಗುವಂಥ ಪ್ರತಿ ₹1 ಸಹ ನಾನು ಖರ್ಚು ಮಾಡ್ತೀನಿ ರೀ. ನನ್ನ ಗಂಡನೇ ಮಾಡಬೇಕು, ನನ್ನ ಮಕ್ಕಳಿಗೆ ನನಗೆ ಅವರೇ ಮಾಡಬೇಕಂತ ಏನಿಲ್ಲ. ನನಗೆ ಅವರೂ ಕಷ್ಟ ಬೀಳಬಾರ್ದು, ನಾನು ಸಹ ಕಷ್ಟ ಬೀಳಬಾರ್ದು, ಇನ್ನೊಬ್ರಿಗೆ ಹೋಗಿ ಕೈ ಚಾಚಬಾರ್ದು ಅಂತೇಳಿ ನಮಗೆ ಇದ್ದಷ್ಟರಲ್ಲೇ ನಾವು ಟ್ರೈ ಮಾಡ್ತೀನಿ ರೀ. ನನ್ನ ಕಡೆ ಇದ್ದಿದ್ದ ದುಡ್ಡೆಲ್ಲ ತಿಂಗಳು ಬಂತಂದ್ರೆ ರೀ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಝೀರೋ ಆಗಿಬಿಡ್ತೈತೆ. ಇನ್ನು ಲಾಸ್ಟಿಗೆ ನನ್ನ ಅಕೌಂಟಲ್ಲಿ ಸಹ ₹20 ₹30 ಉಳಿತೈತೆ ರೀ. ಆದರೆ ನೋಡೋರು ಏನಂತಾರೆ, ಇಲ್ಲ ಬಿಡಮ್ಮ ನೀನು ಎತ್ತಿಟ್ಕೊಳ್ತಿ ಅಂತ ಹೇಳ್ತಾರೆ. ನಿಜ, ನಾನು ಎತ್ತಿಟ್ಕೊಂಡಿಲ್ಲ. ಎತ್ತಿಟ್ಕೊಂಡ್ರೆ ಖುಷಿನೇ ಅಲ್ಲ. ಆದರೆ ಮನೆಗಳ ಪರಿಸ್ಥಿತಿ ಸರಿಗಿಲ್ದಾಗ ಖರ್ಚು ಮಾಡೋದು ಒಳ್ಳೆಯದು. ಇವತ್ತು ನಾವು ಖರ್ಚು ಮಾಡೀವಿ ಅಂದರೆ ಒಂದಿನ ಇಲ್ಲ ಒಂದಿನ ಅದ್ರ ಪ್ರಾಫಿಟ್ ನಮಗೆ ಬಂದೇ ಬರ್ತೈತೆ ಇಲ್ಲೋ ಗೊತ್ತಿಲ್ಲ. ಏನು ನಮ್ಮ ಕುಟುಂಬ ಬೀದಿಗೆ ಬೀಳಾರಂಗೆ, ಇನ್ನೊಬ್ಬರಿಗೆ ಕೈ ಚಾಚಲಾರಂಗೆ ಇರ್ತೀವಿ ಅಷ್ಟೇ. ಇನ್ನು ನಮ್ಮ ಯಜಮಾನ್ರು ಯಾವಾಗಲೂ ನೀನೇ ಖರ್ಚು ಮಾಡಬೇಕು, ನಾನೇ ಖರ್ಚು ಮಾಡ್ಬೇಕಂತ ಏನಿಲ್ಲ ರೀ. ಇನ್ನು ಮನೆಗಳು ಪರಿಸ್ಥಿತಿ ಸರಿಗಿಲ್ಲ ಅಂತೇಳಿ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಇನ್ನು ನಮ್ಮ ಯಜಮಾನ್ರಿಗೆ ಇಲ್ಲ ರೀ ನಾನು ₹1 ಖರ್ಚು ಮಾಡಲ್ಲ ಅಂತಂದರೆ ಅದು ಸಹ ಅವ್ರ ಬಾಯಿಂದ ಏನು ಬರ್ತೈತೆ ಕೇಳೋಣ ಅಂತ ನಾನು ಹಂಗಂದ್ರೆ, ಇನ್ನು ಸರಿ ನಿನ್ನ ಅನುಕೂಲ, ನಿನಗೆ ಏನು ಒಳ್ಳೇದು ಅನಿಸುತ್ತೆ ಅದು ಮಾಡು, ಅಂದರೆ ನೀನು ಕೆಲ್ಸಕ್ಕೆ ಹೋಗ್ಬೇಡ, ಮನೆಗಿರು, ನಾನೆಲ್ಲ ತಂದಾಕ್ಯಂತೀನಿ, ನಾನೆಲ್ಲ ನೋಡ್ಕೊಂತ ಅಂತ ಹೇಳ್ತಾರೆ. ಅಂದರೆ ನನಗೆ ಒಳ್ಳೆ ಕಡೆ ನಿಜವಾಗ್ಲೂ ರೀ, ಒಳ್ಳೆ ಕಡೆ ನನಗೆ ಕೆಲಸ ಸಿಕ್ಕೈತೆ. ಇನ್ನಂಥ ಕಡೆ ಕೆಲಸ ಬಿಡಬೇಕಂದ್ರೆ ಮನಸ್ಸು ಒಪ್ಪೋದೇ ಇಲ್ಲ. ಪರವಾಗಿಲ್ಲ ಬಿಡು, ಮನೆಗೆ ಎಲ್ಲ ಖರ್ಚು ಮಾಡ್ತಿದ್ದೀನಿ ಅಂತೇಳಿ ಅಂದ್ಕೊಂಡಾದರೂ ಹೋಗ್ಬೇಕು ಅಷ್ಟೇ ಹೊರತಾಗಿ ಒಂದ್ಸಲ ನಾವು ಅಂಥ ಒಳ್ಳೆ ಕಡೆ ಕೆಲಸ ಬಿಟ್ಬಿಟ್ಟಿವಂದರೆ ಮತ್ತೆ ಸಿಗೋದು ಭಾಳ ಕಷ್ಟ. ಹಂಗಂತೇಳಿ ಸ್ಯಾಲ್ರಿ ಏನು ಜಾಸ್ತಿ ಇಲ್ಲ ರೀ, ಸ್ಯಾಲ್ರಿನೂ ಕಡಿಮೆನೇ. ಆದರೆ ನೋಡೋರು ಇಷ್ಟೇನಾ ಅಂತ ಕೇಳ್ತಾರೆ. ಆದರೆ ಅಲ್ಲಿ ಕೆಲಸ ಎಷ್ಟಿರ್ತೈತೆ ಅದ್ರ ಮೇಲೆ ಸ್ಯಾಲ್ರಿ ಕೊಡ್ತಾರೆ. ಆದರೆ ನನಗನ್ಸೋ ಮಟ್ಟಿಗೆ ನಾನು ಮಾಡೋ ಕಡೆ ನನಗೆ ಕೊಡೋ ಸ್ಯಾಲ್ರಿ ನನಗೆ ಜಾಸ್ತಿನೇ ಅನ್ನಿಸ್ತೈತೆ, ಬೇರೆ ಯಾರನ್ನೂ ಅಷ್ಟು ಕೊಡೋದಿಲ್ಲ. ಇನ್ನು ಅಷ್ಟರಲ್ಲಿ ನಾನು ಬಟ್ಟೆ ಮುಗಿದವ್ರಿ ಎಲ್ಲ ಜೋಡಿಸ್ತಾ ಇದ್ದೀನಿ. ನಾನು ಇನ್ನು ಜೋಡ್ಸೋಕ್ಕೂ ಟೈಮ್ ಇದ್ದರೆ ಜೋಡಿಸ್ತೀನಿ ರೀ. ಇಲ್ಲಿ ತಗೊಂಡೋಗಿ ಅದನ್ನು ಹಂಗೆ ಇಡ್ತೀನಿ ರೀ. ಮತ್ತು ಅದೊಂದು 2-3 ದಿನ ಆಗಬೇಕು, ಮತ್ತು ಅವಾಗ ಅಲ್ಲಿ ತೆಗ್ದು ಇಡಬೇಕು. ಇಲ್ಲಾಂದರೆ ಬೇಡ ಬಿಡಪ್ಪ ಎದಕ್ಕೆ ಇಷ್ಟು ಕಷ್ಟ, ತೆಗ್ದಿಟ್ಬಿಟ್ರೆ ಎಷ್ಟೋ ವಾಸಲ್ಲ ಅಂತ ತೆಗ್ದು ಇಟ್ಕೊಂಡ್ಬಿಡ್ತೀನಿ. ಅದು ಅನಿಸಿದ್ರೆ ಇಡ್ತೀನಿ ರೀ, ಇಲ್ಲಾಂದರೆ ಇಲ್ಲ. ಇನ್ನು ಬಟ್ಟೆ ಮಡ್ಚೋದು ಮುಗಿಯೋಕ್ಕಿಲ್ಲ ರೀ. ಇನ್ನು ನಮ್ಮ ತಂಗಿ ಮಗಳು ಓದ್ಕೊಳಕ್ಕೆ ಕೂತ್ಕೊಂಡಿದ್ಲು. ಇನ್ನು ತನಗೂ ಲೆಕ್ಕ ಹೇಳ್ಕೊಡ್ತಿದ್ದೀನಿ ರೀ. ಇನ್ನು ಲೆಕ್ಕದಾಗ ಬಂದುಬಿಟ್ರೆ ರೀ ಸಣ್ಣ ಸಣ್ಣ ಲೆಕ್ಕಗಳು ಕೂಡಿಸೋವು ಕಳಿಯೋವಾದರೆ ಹೇಳ್ಕೊಡ್ತೀನಿ ರೀ. ಇನ್ನು ಅದಕ್ಕಿಂತ ದೊಡ್ಡ ಲೆಕ್ಕಗಳು ಅಂತಾರೆ ನನಗೆ ಅಸಲಿಗೆ ಬರೋದೇ ಇಲ್ಲ. ನನಗೆ ಅನಿಸ್ತೈತೆ ಅಪ್ಪ 10th ಹೇಗೆ ನಾನು ಓದಿ ಪಾಸಾದೆ ಅಂತ ನನಗೆ ಅನಿಸ್ತೈತೆ. ಇನ್ನು ಕಾಲೇಜಲ್ಲಿ ಹೋದರೆ ಇನ್ನು ಅಲ್ಲೇನೋ ಅಕೌಂಟೆನ್ಸಿ, ಅದನ್ನೇ ಹೆಂಗೆ ಮಾಡೀನಿ ನನಗೆ ಗೊತ್ತಿಲ್ಲ. ಇನ್ನೊಂದು PUC ಏನು ಪುಣ್ಯ ಅಂದರೆ ರೀ, ಅಕೌಂಟೆನ್ಸಿ ಹೇಳೋ ಸಾರ್ ಭಾಳ ಒಳ್ಳೆಯವರು. ಒಂದಕ್ಕೆ 4 ಸಾರಿ ಹೇಳ್ಕೊಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಮ್ಮ ತಲೆಗೆ ಹೋಗೋವರೆಗೆ ಹೇಳ್ಕೊಡ್ತಿದ್ರು. ಒಂದು ವೇಳೆ ನನಗೆ ಬರ್ತಾ ಇಲ್ಲ ಅಂತ ನಾವು ಏನನ್ನು ಹೇಳಿವಂದ್ರೆ ರೀ, ಅವ್ರು ನಾವು ಕಲಿಯೋವರೆಗೆ ನಮ್ಮನ್ನು ಬಿಡ್ತಾನೇ ಇದ್ದಿಲ್ಲ ರೀ. ಅಷ್ಟು ಒಳ್ಳೆಯ ಶಿಕ್ಷಕರು ಅವ್ರು ಆಗಿದ್ದರು. ನಾನು ಮೊನ್ನೆ ಕೇಳಲ್ಪಟ್ಟೆ, ಅವ್ರು ಬೇರೆ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರ ಅಂತ. ಅಲ್ಲೇ ಇದ್ದರೆ ಅವ್ರು ಚೆನ್ನಾಗಿರಿ, ಯಾಕೆಂದರೆ ಅವರಷ್ಟು ಚೆನ್ನಾಗಿ ಹೇಳ್ಕೊಡೋರು ನಾನಂತ ನೋಡಿಲ್ಲ. ಅಷ್ಟು ಓಪಿಗೆಯಿಂದ ಹೇಳ್ಕೊಡ್ತಾರೆ ಅವ್ರ ಲೆಕ್ಕ. ಇನ್ನು ನನ್ನ ಮಗಳು ಹೋದ್ಲ್ರಿ, ನಾನು ಅಡುಗೆ ಮಾಡೋಕೆ ಇಟ್ಟಿದ್ದೀನಿ, ಅನ್ನ ಮಾಡೋಕ್ಕೆ. ಇನ್ನು ಅನ್ನದಕ್ಕೆ ಬೆಳಿಗ್ಗೆದೇ ಐತಿ, ಇನ್ನು ಅದನ್ನೇ ಸರಿ ಮಾಡೋಣ ಅಂತೇಳಿ ಅನ್ನ ಒಂದೇ ಮಾಡ್ತಿದ್ದೀನಿ. ನಮ್ಮ ಯಜಮಾನ್ರು ಬಟ್ಟೆ ಎಲ್ಲ ಇಸ್ತ್ರಿ ಮಾಡ್ತಿದ್ದಾರೆ. ನಮ್ಮ ಯಜಮಾನ್ರ ಬೆಳಿಗ್ಗೆದೇ ಉಣ್ಬೇಕಾ ನಾನು ಸಾರು, ನನಗೆ ಆಗೋದಿಲ್ಲ, ನನಗೆ ಏನೇನೋ ಮಾಡಂತವ್ರು. ಇಲ್ಲ ಪ್ಲೀಸ್ ರೀ ಅಡ್ಜಸ್ಟ್ ಆಗ್ರಿ ಅಂದರೆ, ಇಲ್ಲ ನಾನು ಉಣೋದಿಲ್ಲ ಅಂತ ಹೇಳ್ತಾರೆ. ಅವ್ರ ಮದುವೆದಾಗೆ ಹೇಳ್ಯಾರ್ರಿ, ನಾನು ತೊಗೊಳೋದನ್ನ ಉಣ್ತೀನಿ, ಸಾರು ಉಣಲ್ಲ ಅಂತ. ಏನು ಮಾಡೋಕೆ ಮತ್ತೆ ಯಾವಾಗಲೂ ನನಗೂ ಓಪಿಗೆ ಇರಬೇಕಲ್ಲ ಅಡುಗೆ ಮಾಡೋಕೆ, ಹಂಗೆ ಅಡ್ಜಸ್ಟ್ ಆಗ್ತೀವಿ. ಕಾಲಗಳು ಗೆಜ್ಜೆ ಭಾಳ ಗಲೀಜಾಗಿದ್ದಾವೆ.
ಇನ್ನು ಏನೇನು ಹಾಕ್ಕೋಬೇಕು ಅಂತಂದರೆ ರೀ ಒಂದು 3 ದಿನ ಮುಂಚೆನೇ ನಾನು ಹಿಂಗೆ ನೀರು ಹಾಕಿರಿ ಸ್ವಲ್ಪ ಸೋಡಾ ಪುಡಿ ಸೊಬ್ಬಿನ ಪುಡಿ ಹಾಕಿ ಒಂದು 5-10 ನಿಮಿಷ ಉಕ್ಕು ಬರೋವರೆಗೆ ಕುದಿ ಬರೋವರೆಗೆ ಹಿಂಗೆ ಕುದಿಸ್ತೀನಿ ರೀ. ಅಂದರೆ ಗಲೀಜೆಲ್ಲ ಬಂದ್ಬಿಡ್ತೈತೆ ರೀ. ಇಲ್ಲ ನಾವು ಹೋಗಿ ತೊಳ್ಸ್ಕೊಂಡು ಹಾಕ್ಕೊಂತೀವಿ ಅಂದ್ರೆ ರೀ ಅವ್ರೇನೋ ಬೆಳ್ಳಿ ತಕ್ಕಂತಾರಂತ ಹೇಳ್ತಾರೆ ರೀ. ಅವ್ರು ತೊಳೆದು ಕೊಡ್ತಾರೆ ಹಂಗೆ ಬೆಳ್ಳಿನೂ ಅವ್ರು ತಕ್ಕೊಂಬಿಡ್ತಾರೆ ಅದ್ರಾಗ, ಅದು ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಕುದಿ ಬಂದಮೇಲೆ ರೀ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಬಿಡ್ತೀನಿ ರೀ, ಅದೆಲ್ಲ ನೀರು ತಣ್ಣಗಾಗೋರಿಗೆ. ಆಮೇಲೆ ತಕ್ಕೊಂಡಿರಿ ಅಲ್ಲ ತಿಕ್ಕೋ ಬ್ರಷ್ ಇರ್ತೈತಲ್ಲ ರೀ, ಅದಕ್ಕೆ ಸ್ವಲ್ಪ ಬಟ್ಟೆ ಸೊಬ್ಬನ್ನು ಏನೇನು ಹಚ್ಚಿ ನೀಟಾಗಿ ತಿಕ್ಬಿಡ್ತೀನಿ ರೀ. ಅದ್ರಾಗಿರೋ ಮಣ್ಣು ಗಲೀಜೆಲ್ಲ ಬಂದ್ಬಿಡ್ತೈತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿರಿ, ನಿಮಗೂ ಗೊತ್ತಾಗ್ತೈತೆ ಹಿಂಗಂತ ಅದ್ರ ರಿಸಲ್ಟ್. ಇನ್ನು ಆಮೇಲೆ ನೋಡಿರಿ ಚೈನ ಹಿಂಗಾಗಿದ್ದಾವೆ. ನನ್ನ ದೊಡ್ಡ ಮಗಳು ನನ್ನ ಸಣ್ಣ ಮಗಳು ಇವು. ಇನ್ನು ನನ್ನ ಕಾಲಗಳು ಇದ್ದಾವೆ ಅಲ್ರಿ ಅವು ನನವು. ಇವು ಬಂದ್ಬಿಟ್ರಿ ನನ್ನ ಮದುವೆದಾಗ ನಮ್ಮ ಯಜಮಾನ್ರವ್ರು ನನಗೆ ಹಾಕಿದ್ದು, ಅದು ನೆನಪಿಗೆ ಅಂತ ಹಂಗೆ ಇಟ್ಕೊಂಡಿದ್ದೀನಿ. ಈಗ ಹಾಕ್ಕೊಂಬಿಟ್ರಿ ರೀ 4 ದಿನಕ್ಕೆ ಕಟ್ಟಾಗ್ಬಿಡ್ತಾವೆ, ಮತ್ತು ಕಟ್ಟೋಗ್ಬಿಟ್ರಿ 4 ಇರೋದಿಲ್ಲ. ಹಂಗಂತೇಳಿ ಅದನ್ನು ಎಷ್ಟು ಜೋಪಾನವಾಗಿ ಕಾಪಾಡ್ತಾ ಇದ್ದೀನಿ ರೀ. ಇನ್ನೊಂದು 4 ವರ್ಷ ನೋಡ್ಕೋಬೇಕು ಅನ್ಕೊಂಡಿನಿ, ಏನಾಗ್ತೈತೆ ಗೊತ್ತಿಲ್ಲ. ಇದ್ದರೆ ಒಳ್ಳೇದೇ, ಇಲ್ಲಾಂದರೆ ಒಂದು ವೇಳೆ ಕಟ್ಟಾಗ್ತಿದ್ದಾವೆ ಅಂದರೆ ತೆಗ್ದಿಟ್ಬಿಡ್ತೀನಿ ರೀ. ನಾಳೆ ನಮ್ಮ ಮಕ್ಕಳವರೆಗೂ ಆ ಗೆಜ್ಜೆ ತೋರಿಸ್ಬೇಕು ಅಂತ. ಇನ್ನು ಅನ್ನ ಗಂಜಿ ಎಲ್ಲ ಬಸ್ದ್ರಿ. ಇನ್ನು ನಾನು ಪ್ರೇಯರ್ ಮಾಡ್ಕೊಳೋಣ ಅಂತೇಳಿ ನಾನು ಬೈಬಲ್ ಓದ್ಕೊತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಮನೆಗೆಲ್ಲ ಕೆಲಸ ಮಾಡಿಕೊಂಡು ಇನ್ನು ದೇವ್ರಿಗೆ ನಾವು ಸಮಯ ಕೊಟ್ಟಿಲ್ಲ ಅಂದರೆ ವೇಸ್ಟ್ ಅಲ್ಲ ರೀ. ಪ್ರೇಯರ್ ಮುಗ್ದಾದ್ಮೇಲೆ ರೀ ಇನ್ನು ನನಗೆ ಗಿರ್ಮಿಟ್ ತಿನ್ಬೇಕು ಅನ್ಸುತ್ತೆ. ಇನ್ನು ನಮ್ಮ ಯಜಮಾನಿ ರೀ ನನಗೆ ಗಿರ್ಮಿಟ್ ತಿನ್ಬೇಕು ಅನ್ಸುತ್ತೆ ಅಂದರೆ ಇನ್ನು ಸರಿ ಅಂತ ದುಡ್ಡು ಕೊಟ್ರಿ. ನಾನು ಹೋಗಿ ತಿನ್ನಕ್ಕಂತ ತೊಗೊಂಬರಕ್ಕೆ ಹೋಗಿನಿ ರೀ. ಅದು ಕುರ್ಕುರಿ ಹಾಕಿ ಮಾಡ್ತಾರೆ ರೀ ಇಲ್ಲಿ, ನಮ್ಮ ದೊಡ್ಡತೆನೇ ಮಾಡ್ತಾರೆ. ತೊಗೊಂಡು ಬಂದಿದ್ದೀನಿ. ನಾನು ನಮ್ಮ ತಂಗಿನ ಒಂದೇ ಕರೆದಿದ್ದೀನಿ ರೀ, ನಮ್ಮ ತಂಗಿ ನಾನು ತಿನ್ನೋಣ ಅಂತ. ಹುಡುಗರಿದ್ರೆ ನನಗೆ ತಿನ್ನೋಕ್ಕಾಗೋದಿಲ್ಲ ರೀ. ಇನ್ನೊಂದು ಅವೆಲ್ಲ ನನಗೆ ಹುಡುಗರು ಸ್ವಲ್ಪ ತಿನ್ನೋದ್ಸಕ್ಕೆ ಮನಸ್ಸು ಬರೋಲ್ಲ. ಹಂಗಂತ ನೀವು ತಿಂತೀರಾ ಅಂತಲೂ ಕೇಳಬೇಡ್ರಿ. ನಾನು ತಿನ್ನೋದು ಭಾಳ ರೇರ್, ಯಾವಾಗೋ ಒಂದ್ಸರಿ ತಿಂತೀನಿ. ನಮ್ಮ ತಂಗಿನ ಕರೆದಿದ್ದೀನಿ ರೀ ತಿನ್ನೋಕ್ಕೆ. ಇನ್ನು ನಮ್ಮ ತಂಗಿ ತಿನ್ನೋಕ್ಕಂತ ಬಂದಿದ್ದಾಳೆ. ನಮ್ಮ ತಂಗಿಯಿಂದನೇ ನನ್ನ ಸಣ್ಣ ಮಗಳನ್ನೂ ಬಂದುಬಿಟ್ಟಿದ್ದಾಳೆ ರೀ. ಇನ್ನು ಬಾಯಿ ತಕ್ಕಂದು ನೋಡ್ತಿದ್ದೀನಿ, ಅಪ್ಪ ಈ ಎಮ್ಮನ ಹೆಂಗೆ ಕಂಟ್ರೋಲ್ ಮಾಡೋದಂತ. ನಾನು ಯಾವಾಗ ಹೋದ್ರೂ ಸಹ ಗಿರ್ಮಿಟ್ ಖಾರ ಮಾಡಿಸ್ಕೊಂಡೇ ಬರ್ತೀನಿ. ನಾ ಖಾರ ತಿಂದಾಳಂದರೆ ಇನ್ನೂ ಅರಸ್ತಾಳ, ಕಿರಿಸ್ತಾಳ, ಅಳ್ತಾಳ ಅಂತೇಳಿ ನನ್ನ ಬಾಧೆ ನನಗೆ. ಆದರೆ ಬಿಟ್ಟಿಲ್ಲ ರೀ, ಬೇಸ್ ತಿಂದ್ಲು. ಅದೇ ಮನೆಗೆ ಸಾರನ್ನು ಉಣು, ಏನನ್ನ ಖಾರ ಇದ್ದಿದ್ದು ಉಣು ಅಂದರೆ ಅಮ್ಮ ಖಾರ ನನಗೆ ಆಗಲ್ಲ ಅಂತಾಳೆ ರೀ. ಈಗ ನೋಡಿರಿ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಎಲ್ಲ ನನ್ನ ಮಗಳನ್ನ ನೋಡ್ಕೊಂಡು ಮತ್ತೆ ಕೆಲ್ಸಕ್ಕೆ ಹೋಗಿ ಮತ್ತೆ ಬಂದು ನನ್ನ ಮಗಳನ್ನ ನೋಡಿ ಮನೆ ಕೆಲಸ ಮಾಡಿಕೊಂಡು ಇನ್ನು ಎಕ್ಸ್ಟ್ರಾ ಕೆಲಸ ಅಂದರೆ ಬಟ್ಟೆ ಮಡ್ಚೋದೆಲ್ಲ ಮುಗಿಸ್ಕೊಂಡು ಇನ್ನು ರಾತ್ರಿ ಊಟಕ್ಕೆ ಕೂತ್ಕೊಂಡಿದ್ವಿ ಸಮಾಧಾನವಾಗಿ. ಫ್ಯಾಮ್ಲಿಯಾಗಿ ಊಟಕ್ಕೆ ಕುಂತ್ರೆ ಆ ಖುಷಿನೇ ಬೇರೆ ಅಲ್ಲ ರೀ. ಇನ್ನು ಊಟ ಆದಮೇಲೆ ನಮ್ಮ ಯಜಮಾನ ಸ್ವಲ್ಪ ನನ್ನಾರಿ ಮಾಡಿಕೊಡು ಅಂದರೆ ಸರಿ ಅಂತ ಮಾಡ್ತಾಯಿದ್ದೀನಿ ರೀ. ಆದರೆ ನನ್ನ ಮಗಳು ಇದಕ್ಕೇನೋ ದೊಡ್ಡ ಮಗಳು ನನ್ನಾರಿ ಬೇಡ ಅಂತ ಹೇಳ್ತಿದ್ದಾಳೆ. ಊಟನೂ ಸರಿ ಮಾಡಿಲ್ಲ. ಇನ್ನು ಇದ್ರೆ ಇರಲಿ ಬಿಡು, ನಿಂಬೆಹಣ್ಣಿನ ಜ್ಯೂಸೇ ಮಾಡಿಕೊಡು ಅಂದರೆ ನನಗೆ ಒಂದ್ಸರಿ ಭಯ, ಏನಪ್ಪ ಮತ್ತೆ ಇದು ಕುಡಿಸಿದ್ರೆ ಟ್ಯಾಬ್ಲೆಟ್ ಹಾಕ್ಕೊತಾಳ ಇಲ್ಲ ಅಂತ. ಇಲ್ಲಿ ನೋಡಿ ಕೊಡು ಹಾಕ್ಕೊತಾಳಲ್ಲ ಅಂತ ಸಲುವಾಗಿ ನಾನು ಇನ್ನು ಮಾಡಿ ಕೊಟ್ಟಿದ್ದೀನಿ ರೀ ನಿಂಬೆಹಣ್ಣಿನ ಜ್ಯೂಸು. ಇನ್ನು ತಾನು ಕುಡಿಯೋಕ್ಕಿಲ್ಲ. ಆಮೇಲೆ ಏನು ಮಾಡಿದ್ದೆ, ಟ್ಯಾಬ್ಲೆಟ್ ಹಾಕೋಣ ಅಂತ ಕೇಳಿದ್ದೀನಿ. ಅಮ್ಮ ನನಗೆ ಬೇಡ ಟ್ಯಾಬ್ಲೆಟ್ ಅಂದರೆ, ಇಲ್ಲೋಳಮ್ಮ ಅಕ್ಕೋ ಜ್ವರ ಎಲ್ಲ ಕಡಿಮೆ ಆಗ್ತೈತೆ, ಇಲ್ಲಾಂದರೆ ಮದುವೆ ಎಲ್ಲ ಹೋಗೋಕ್ಕಾಗೋದಿಲ್ಲ ನೋಡು ಅಂತಂದರೆ ಮತ್ತು ಅದನ್ನೆಲ್ಲ ನೆನೆಸ್ಕೊಂಡು ಸರಿ ಅಂತ ಕುಡಿದಿದ್ದಾಳೆ. ಇನ್ನು ಕುಡಿದು 5 ನಿಮಿಷಕ್ಕೆ ನಾನು ಸ್ವಲ್ಪ ಹೊತ್ತು ಬಿಡಬೇಕಾಗಿತ್ತು. ನಾನು ರಾತ್ರಿ ಆಗಿಬಿಟ್ಟಿತ್ತಲ್ಲ ಅಂತೇಳಿ ನಾನು ಗುಳಿಗೆ ಕುಡ್ಸೋಕೆ ಹೋಗ್ಬಿಟ್ಟಿದ್ದೀನಿ ರೀ. ಗುಳಿಗೆ ಕುಡ್ದಾಳ ಪಾಪ, ಕುಡಿಯೋಕ್ಕಿಲ್ಲ, ಫುಲ್ಲು ವಾಂತಿ ಮಾಡ್ಕೊಂಬಿಟ್ಟಾಳ. ನಾನು ಹೇಳ್ತೀನಿ ಅಲ್ಲಿಗೆ ವಾಂತಿ ಮಾಡ್ಕೋಬೇಡಮ್ಮ ಅಂತ, ಇನ್ನು ಕೇಳೋದಿಲ್ಲಲ್ಲ ರೀ. ಇಷ್ಟು ಸರಿ ಹೇಳ್ತೀನಿ ರೀ, ಗುಳಿಗೆ ಹಾಕ್ಯಣಕ್ಕಿಲ್ಲ ನಿಂಗೆ ಬಿಡಮ್ಮ ಅಂತ. ಇಲ್ಲ ಗುಳಿಗೆ ಹಾಕ್ಯಂಡಾಗ ಬಾಯಿ ಮುಚ್ಚುತ್ತಾಳೆ ರೀ, ಅದು ನಿಂಗೋದು ಇಲ್ಲ ಉಗುಳೋದು ಇಲ್ಲ. ಅದ್ರ ಸಲುವಾಗಿ ತನಗೆ ವಾಂತಿ ಆಗ್ತಾವೆ. ಆದರೆ ರೇರ್ ರೀ, ನಮ್ಮ ಮಕ್ಕಳು ಗುಳಿಗೆ ಟಾನಿಕ್ ಚೆನ್ನಾಗಿ ಹಾಕ್ಯಂತಾರೆ. ಏನೋ ನಮ್ಮ ಕಾರಣ ನುಂಗು ಅಂದರೆ ಅದನ್ನು ಬಾಯಿಗೆ ಇಟ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ನುಂಗುತ್ತಾಳ. ಅದೇ ತಾನು ಮಾಡೋ ತಪ್ಪು. ಇನ್ನು ಎಷ್ಟು ಸರಿ ಹೇಳಿದ್ರೂ ಕೇಳೋದಿಲ್ಲ ಬಿಡಪ್ಪ ಅಂತ ಹುಡುಗರಿಗೆ ಇನ್ನು ಅಷ್ಟು ಮಾಡೋದೇ ಹೆಚ್ಚಂತ ಒಂದೊಂದು ಸರಿ ಸುಮ್ಮನೆ ಇದ್ಬಿಡ್ತೀನಿ. ಒಂದೊಂದು ಸರಿ ಸಿಟ್ಟು ಬಂತಂದ್ರೆ ರೀ, ಆರಾಮಿಲ್ಲ ಅಂದರೂ ಸಹ ಒಂದೇ ಟಕ್ಕೆಂಬಿಡ್ತೀನಿ. ಇನ್ನು ತಾನು ವಾಂತಿ ಮಾಡ್ಕೊಳಕ್ಕಿಲ್ಲ, ನನಗೆ ಚಿಂತೆ ಏನಪ್ಪ ಉಂಡಿದ್ದು ತಿಂದಿದ್ದು ಕಕ್ಕು ಬಿಡ್ತದಾಳಲ್ಲ ಅಂತ. ಇನ್ನು ಹುಡುಗರು ಆರಾಮಿಲ್ದಾಗ ವಾಂತಿ ಏನೇನು ಮಾಡ್ಯಾರ ಅಂದ್ರೆ ರೀ, ಏನು ತಿನ್ನೋದಿಲ್ಲ, ಏನು ಮಾಡೋದೇ ಇಲ್ಲ. ಏನು ಮಾಡ್ಬೇಕು ಮತ್ತೆ ಎಲ್ಲನೂ ಅನುಭವಿಸ್ಬೇಕು. ಪಾಪ ಮಕ್ಕಳು ಆರಾಮಿಲ್ಲ ಅಂದರೆ ಭಾಳ ವೀಕ್ ಆಗಿಬಿಡ್ತಾರೆ ರೀ. ಇನ್ನು ನನ್ನ ಸಾಯಂಕಾಲ ಕೆಲಸಗಳು ಇಷ್ಟೆಲ್ಲ ಆಗಿದ್ದಾವೆ ಈ ದಿನ ರೀ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಬಾಯ್ ರೀ.